ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ, ರೀಸೆಂಟ್ ಡೇಸ್ ಅಲ್ಲಿ ಇಂಡಿಯಾ ಏನಾದ್ರು ಟೆಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಗೆ ಬಂದ್ರು ಅಂತ ಅಂದ್ರೆ ಫಸ್ಟ್ ಡೇ ಅಲ್ಲೇ ಥರ್ಡ್ ಸೆಷನ್ ಅಷ್ಟೊತ್ತಿಗೆ ಹಾಲ್ ಔಟ್ ಆಗ್ಬಿಟ್ಟು ಸಾಕು ನಾವು 2 ಸೆಷನ್ ಆಡಿ ಸುಸ್ತಾಗಿದ್ದೀವಿ, ಬನ್ನಿ ನೀವು ಬ್ಯಾಟಿಂಗ್ ಆಡಿ ಅಂತ ಅಪೋನೆಂಟ್ಸ್ ಗೆ ಹೇಳೋದು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ BGT ಮ್ಯಾಚ್ ನಂಬರ್ 5 ದ ಸಿಡ್ನಿ ಟೆಸ್ಟ್ ಮ್ಯಾಚ್ ಡೇ 1 ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ಹೆಂಗಿತ್ತು ಗುರು ಇವತ್ತು ಮ್ಯಾಚ್ ಅಂತ ನೀವೇನಾದ್ರೂ ಕೇಳೋದಾಯ್ತು ಅಂತ ಅಂದ್ರೆ ಬ್ಯಾಟಿಂಗ್ ಕೊಲ್ಯಾಪ್ಸ್. ಈಗ ನನ್ಗೆ ಹೆಂಗ್ ಅನ್ಸ್ಬಿಟ್ಟೈತೆ ಅಂತಂದ್ರೆ ಇಂಡಿಯಾ ಏನಾರು ಡೇ 1 ಅಲ್ಲಿ ಏನಾರು ಬ್ಯಾಟಿಂಗ್ಗೆ ಬಂದ್ರು ಫಸ್ಟ್ ಟಾಸ್ ನ ಗೆದ್ದು ಅಂತ ಅಂದ್ರೆ ಅವತ್ತಿನ ಡೇ ಎಂಡ್ ಆಗೋದ್ರೊಳಗೆ ಥರ್ಡ್ ಸೆಷನ್ ಬರೋಷ್ಟೊತ್ತಿಗೆ ಅಲೌಟ್ ಆಗ್ತಾರೆ ಅಂತ ನನಗೆ ಅನ್ಸುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಬ್ಯಾಟಿಂಗ್ ಅಷ್ಟೊಂದು ವರ್ಸ್ಟ್ ಆಗಿ ಹೋಗ್ಬಿಟ್ಟೈತೆ. ಥೈಲ್ಯಾಂಡರ್ಸ್ ಬೂಮ್ರಾ ಅವರು ಬಂದು 20+ ರನ್ನ ಹೊಡಿತವ್ರೆ, ಇವ್ರ ಮೇಲ್ಗಡೆ ಬ್ಯಾಟರ್ಸ್ಗಳು ತಿನ್ಕಾಡ್ತವ್ರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಬಂದಾಗ ಕಾನ್ಫಿಡೆಂಟೇ ಇಲ್ಲ. ಇವ್ರು ಬರ್ತದಂಗೆ ಹೇಳ್ಬಿಡ್ಬೋದೇನು 2 ಓವರ್ಲಿ ಇವ್ರು ಔಟ್ ಆಯ್ತಾನೆ ಅಂತ ಆ ಥರ ಆಡ್ತವ್ರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಏನಾದರೂ ಇಂಡಿಯಾ ಕಮ್ಬ್ಯಾಕ್ನ ಮಾಡಲಿಲ್ಲ ಅಂತ ಅಂದರೆ ಟೆಸ್ಟ್ ಕ್ರಿಕೆಟಲ್ಲಿ ಎಂದೆಂದಿಗೂ ಕಾಣದೇ ಇರುವಂಥ ಶೋಚನೀಯ ಸ್ಥಿತಿಗೆ ಇಂಡಿಯನ್ ಟೀಮ್ ಹೋಗೋದಂತೂ ಗ್ಯಾರಂಟಿ. ಹೋಪ್ಫುಲಿ ಕಮ್ಬ್ಯಾಕ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದೇ ಹೇಳೋದಾಯ್ತು ಫಸ್ಟ್ನೇ ಟೆಸ್ಟ್ ಮ್ಯಾಚ್ ಇಂದನು. ಫಸ್ಟ್ ಟೆಸ್ಟ್ ಮ್ಯಾಚು ಪರ್ತಲ್ ಆಗಿದ್ದು ಸೆಕೆಂಡ್ ಇನ್ನಿಂಗ್ಸ್ನ ಬಿಡ್ತು ಅಂತ ಅಂದರೆ ಇನ್ನು 4 ಟೆಸ್ಟ್ ಮ್ಯಾಚು 10 ಇನ್ನಿಂಗ್ಸಲ್ಲೂ ಕೂಡ ವರ್ಸ್ಟ್ ಅಂದರೆ ವರ್ಸ್ಟ್ ಬ್ಯಾಟಿಂಗು. ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಡೇ 1 ಬಗ್ಗೆ ನೀಟಾಗಿ ಕ್ಲಿಯರ್ ಆಗಿ ವಿಸ್ತರಿಸ್ತಾ ಹೋಗ್ತೀನಿ. ಟಾಸ್ನ ಗೆದ್ದವ್ರು ಎಲ್ಲರಿಗೂ ಗೊತ್ತಿತ್ತು ಸಿಡ್ನಿಲಿ ಬ್ಯಾಟಿಂಗ್ನ ಚೂಸ್ ಮಾಡ್ತಾರೆ ಅಂತ. ಯಾಕೆಂದರೆ ಫಸ್ಟು ಬ್ಯಾಟಿಂಗಲ್ಲಿ ಒಳ್ಳೆ ಸ್ಕೋರ್ನ ಹೊಡೆದು ಅಪೋನೆಂಟ್ ಮೇಲೆ ಪ್ರೆಷರ್ ಹಾಕೋದಕ್ಕೆ ನೋಡ್ತಾರೆ. ಹಾಗೇನೆ ಜಸ್ಪ್ರೀತ್ ಬೂಮ್ರಾ ಅವರು ಟಾಸ್ನ ಗೆಲ್ತಾ ಇದ್ದಂಗೆ ನಾವು ಬ್ಯಾಟಿಂಗ್ನ ಮಾಡ್ತೀವಿ ಅಂತ ಹೇಳ್ತಾರೆ. ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್. ರೋಹಿತ್ ಶರ್ಮಾ ಬಂದಿಲ್ಲ. ಯಾಕೆ ಅಂತಂದರೆ ಕೆಲವೊಬ್ಬರೆಲ್ಲ ರಿಟೈರ್ಮೆಂಟ್ನ ಕೊಡ್ಸೋದಕ್ಕೆ ರೆಡಿ ಇದ್ರು. ಇಲ್ಲ ನಾನು ರೋಹಿತ್ ಶರ್ಮಾ ಸ್ವಲ್ಪ ರೆಸ್ಟ್ ತಗೊಂಡು ಫ್ರೆಶ್ ಮೈಂಡೆಡ್ ಆಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಹೋಪ್ಫುಲಿ ಕಮ್ಬ್ಯಾಕ್ನ ಮಾಡಲಿ. ಅದಕ್ಕಾಗಿ ರಾಹುಲ್ ಮತ್ತು ಜೈಸ್ವಾಲ್ ಓಪನಿಂಗ್ಗೆ ಬಂತು ಅಂತ ಅಂದರೆ ಓಪನಿಂಗಲ್ಲೇ ಆಘಾತ. 11 ರನ್ನಿಗೆ ಒಂದು ವಿಕೆಟ್ ಬೀಳುತ್ತೆ. KL ರಾಹುಲ್ 4 ರನ್ನ ಹೊಡೆದ್ಬಿಟ್ಟು ನೀಟಾಗಿ ಸ್ಯಾಮ್ ಕಾನ್ಸ್ಟರ್ಸಿಗೆ ಕ್ಯಾಚ್ ಕೊಡ್ತಾರೆ ಸ್ಟಾರ್ಕ್ ಅವರ ಬೌಲಿಂಗ್ನಲ್ಲಿ. KL ರಾಹುಲ್ ಏನಪ್ಪ ಗೊತ್ತಿಲ್ಲ, ಫಸ್ಟ್ 2 ಟೆಸ್ಟ್ ಮ್ಯಾಚಲ್ಲಿ ಮಸ್ತಾಗಿ ಪರ್ಫಾರ್ಮೆನ್ಸ್ನ ಮಾಡಿದ್ರು. ಯಾಕೋ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನಂಗೆ ಇವರು ಕೂಡ ಬ್ಯಾಡ್ ಫಾರ್ಮಿಗೆ ಹೋಗ್ತಾವ್ರೆ. ಇಲ್ಲಿಂದ ಕಮ್ಬ್ಯಾಕ್ ಮಾಡಬೇಕು KL ಬಾಯ್. ಹೋಪ್ಫುಲಿ ನೆಕ್ಸ್ಟ್ ಇನ್ನಿಂಗ್ಸ್ ಎಲ್ಲರೂ ಚೆನ್ನಾಗಿ ಆಡಿ ಅಲ್ಲಿಂದ ಮತ್ತೆ ಜೈಸ್ವಾಲ್ ಏನೋ ಜಾಸ್ತಿ ಹೊತ್ತು ಆಡಲಿಲ್ಲ, 10 ರನ್ ನೋಡ್ದು ಬೋಲ್ಯಾಂಡ್ ಅವರಿಗೆ ಸ್ಲಿಪ್ ಕ್ಯಾಚ್ನ ಕೊಡ್ತಾರೆ. ಬೋಲ್ಯಾಂಡ್ ಅವರ ಬೌಲಿಂಗ್ನಲ್ಲಿ ಅವರು ಹೋಗ್ತಿದ್ದಂಗೆ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ ಸ್ಟಾರ್ಟ್ ಮಾಡ್ತಾರೆ. ಏನು ಪೇಷನ್ಸು ಗುರು ಇವತ್ತು. ವಿರಾಟ್ ಕೊಹ್ಲಿ 69 ಬಾಲ್ಸು, ಶುಭ್ಮನ್ ಗಿಲ್ 60+ ಬಾಲ್ಸು ಆಡಿ ಹೆಂಗೋ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಫಸ್ಟ್ ಸೆಷನ್ ಎಂಡು ಲಾಸ್ಟ್ ಬಾಲ್ ಗುರು, ಆ ನೇತನ್ ಲಯನ್ ಬಾಲಲ್ಲಿ ಶುಭ್ಮನ್ ಗಿಲ್ ಅವರು ಸ್ಲಿಪ್ಗೆ ಕ್ಯಾಚ್ ಕೊಡ್ತಾರೆ ಸ್ಟೀವ್ ಸ್ಮಿತ್ ಅವರಿಗೆ. ಏನೋ ಮಾಡೋದಕ್ಕಾಗದೆ ಲಾಸ್ಟ್ ಬಾಲಲ್ಲಿ ಅದೇನಪ್ಪ ಇನ್ನೊಂದು ಬಾಲ್ ಬಿಟ್ರು ಆಗ್ಬಿಡ್ತಾರೆ. ಸುಮ್ಮನೆ ಕೆತ್ಕಕ್ಕೆ ಹೋಗಿ ಔಟ್ ಆಯ್ತಾರೆ. 3 ವಿಕೆಟ್ ಬೀಳುತ್ತೆ ಫಸ್ಟ್ ಸೆಷನಲ್ಲಿ. ವಿರಾಟ್ ಕೊಹ್ಲಿ ಹಂಗೆ ಸ್ಟ್ರೈಕಲ್ಲಿ ಉಳ್ಕೊಂಡಿರ್ತಾರೆ. ರಿಷಬ್ ಪಂತ್ ಬರ್ತಾರೆ ಸೆಕೆಂಡ್ ಸೆಷನ್ನಿಗೆ. ವಿರಾಟ್ ಕೊಹ್ಲಿ ಏನು ಜಾಸ್ತಿ ಹೊತ್ತಾಡಲಿಲ್ಲ. ಆಗ 12 ರನ್ನ ಹೊಡೆದಿರೋ, 17 ರನ್ನ ಹೊಡೆದ್ಬಿಟ್ಟು ಸೇಮ್ ಸಿಮಿಲರ್ ಪ್ಯಾಟ್ರನು ಅದು ಕಾಮನ್ ಆಗಿ ಹೋಗ್ಬಿಟ್ಟೈತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀನಿ. ಅದೇನಾಗೈತೆ ಅಂತ ಗೊತ್ತಿಲ್ಲ ವಿರಾಟ್ ಕೊಹ್ಲಿಗೆ. ಅದು ಈಗೋ ಪ್ರೆಸ್ಟೀಜ, ನಾನು ಕವರ್ ಡ್ರೈವ್ ಹೊಡಿಲೇಬೇಕು ಅಂತ. ಅದೇನಕ್ಕೆ 5th ಸ್ಟಂಪ್ 6th 7th 8th ಸ್ಟಂಪಲ್ಲಿ ಹೋಗೋ ಬಾಲ್ನ ಸುಮ್ಮನೆ ಕೆದಕ್ತಾರೆ. 9 ಇನ್ನಿಂಗ್ಸಲ್ಲಿ ಎಲ್ಲೋ 6 ಲೈನಿಗೆ ಹೊಡೆದ್ಬಿಟ್ಟು ಕ್ಯಾಚ್ನ ಕೊಟ್ಟರೆ ಬೇಜಾರಾಗೋದಿಲ್ಲ ಗುರು. ಅದೇನು ನೋಡೋರಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಅದರಲ್ಲೂ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ ಹೇಳ್ತಿದ್ದೀನಿ, ಸುಮ್ಮನೆ ಕೆದಕ್ತಾರೆ ಬಾಲ್ನ. ಅದೇ ಥರ ಸಿಮಿಲರ್ ಪ್ಯಾಟರ್ನಲ್ಲಿ ಔಟು ಬಂತು ಅಷ್ಟೇ. 72ಗೆ ಅಂತ ಕಾಣಿಸುತ್ತೆ 4th ವಿಕೆಟ್ ಬಿದ್ದಾಗ. ಅಲ್ಲಿಂದ ಜಡೇಜಾ ಬರ್ತಾರೆ. ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. 50+ ಪಾರ್ಟ್ನರ್ಶಿಪ್ನು ಕೂಡ ಬಿಲ್ಡ್ ಆಗುತ್ತೆ. ರಿಷಬ್ ಪಂತ್ ಇವತ್ತು ಕೂಡ ಚೆನ್ನಾಗಿ ಆಡ್ತಾರೆ. 40 ರನ್ಸ್ನು ಹೊಡಿತಾರೆ ಜಡೇಜಾ ಅವ್ರ ಜೊತೆ ಸೇರಿಕೊಂಡು. 120ಗೆ ಬಂದಿರ್ತಾರೆ. 120ಗೆ ಇಂಡಿಯಾ 4 ವಿಕೆಟ್ನ ಕಳ್ಕೊಂಡಿದ್ದಾಗ ಅಟ್ಲೀಸ್ಟ್ 250ಗೆ ಹೋಗ್ತಾರೆ ಅಂತ ಎಲ್ಲರೂ ಕಾಯ್ಕೊಂಡು ಕೂತಿದ್ರು. ಬಟ್ ಅಲ್ಲಿ ನಡೆದಿದ್ದೇ ಬೇರೆ. ರಿಷಬ್ ಪಂತ್ ಅವರು ಕ್ಯಾಚ್ನ ಕೊಡ್ತಾರೆ ಬೋಲ್ಯಾಂಡ್ ಅವರ ಓವರಲ್ಲಿ. ಸುಮ್ಮನೆ ಏನೋ ಫುಲ್ ಶಾಟಿಗೆ ಬಾಲೇ ಇಲ್ಲ, ಸುಮ್ಮನೆ ಅಷ್ಟು ಅವ್ರು 40 ರನ್ ಅವ್ರಿಗೆ ಹೊಡೆದು ಸೆಟಲ್ ಆಗಿದ್ದಾರೆ. ಇದೇ ಬೇಜಾರಾಗೋದು ರಿಷಬ್ ಪಂತ್ ಅವ್ರ ಮೇಲೆ. ಒಳ್ಳೊಳ್ಳೆ ಶಾಟ್ ಎಲ್ಲ ಹೊಡೆದ್ರು, ನುಗ್ಗಿ ಫ್ರೆಂಡ್ಗೆಲ್ಲ ಹೊಡೆದ್ರು, ಲಾಂಗ್ ಆಫಿಗೆ 6 ಕೂಡ ಹೊಡೆದ್ರು. ಚೆನ್ನಾಗಿ ಕಾಣಿಸ್ತಿದ್ರು. ಬೇಡದಾಗಿತ್ತು ಆ ಶಾಟು, ಫುಲ್ ಶಾಟು ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ, ಕ್ಯಾಚ್ನ ಕೊಟ್ಟರು. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ನಿತೀಶ್ ಕುಮಾರ್ ರೆಡ್ಡಿ. 100ಗೂ ಮುಂಚೆ ನಿತೀಶ್ ಕುಮಾರ್ ರೆಡ್ಡಿ ಇದ್ದಿದ್ದೇ ಬೇರೆ ಥರ. 100 ಹೊಡೆದ್ಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಅವತ್ತು 2 ರನ್ನೇನೋ ಹೊಡಿತಾರೆ, ಇವತ್ತು ಡಕ್ಔಟ್. ಫಸ್ಟ್ ಬಾಲ್ ವಿರಾಟ್ ಕೊಹ್ಲಿದು, ನಿತೀಶ್ ಕುಮಾರ್ ರೆಡ್ಡಿದು ಸಿಮಿಲರ್ ಡಿಸ್ಮಿಸಲ್ಲು. ಹೋಗ ಬಾಲ್ನ ಕೆತ್ಕೋದು ಗುರು ಆ ಸ್ಲಿಪ್ಪಲ್ಲಿ. ಆಸ್ಟ್ರೇಲಿಯನ್ ಸ್ಲಿಪ್ ಫೀಲ್ಡರ್ಸಿಗೆ ಒಂದು ಮಾತ್ರ ಹೇಳಬೇಕು, ಸ್ಲಿಪ್ಪಲ್ಲಿ ಏನು ಗುರು ಕ್ಯಾಚ್ನ ಹಿಡಿಯೋದು ಆಸ್ಟ್ರೇಲಿಯನ್ಸು ಮಸ್ತ್ ಅಂತ ಹೇಳ್ತೀನಿ ನಿಜವಾಗ್ಲೂ. ವಿರಾಟ್ ಕೊಹ್ಲಿ ಕ್ಯಾಚನ್ನು ಅಷ್ಟೇ ಎಲ್ಲ ಟಚ್ ಮಾಡಿರ್ತಾರೆ ಸ್ಟೀವ್ ಸ್ಮಿತ್. ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡ್ತಾರೆ, ಅದೇನಕ್ಕೆ ಅಂಪೈರ್ ಅವ್ರ ಪರವಾಗಿ ಕೊಟ್ಟರು, ಅದು ಟಚ್ ಆಗಿರಲಿಲ್ಲ ಅಂತ. ಅದು ಕ್ಲಿಯರ್ ಆಗಿ ಟಚ್ ಆಗಿತ್ತು. ಬಟ್ ಎಫರ್ಟ್ ಇದೆಯಲ್ಲ, ಬೆಂಕಿ ಎಫರ್ಟ್ ನಿಜವಾಗ್ಲೂ. ಕೆಲವೊಂದ್ಸಲ ಸಿಲ್ಸಿಲೆ ಆಗಿ ಬಿಟ್ಬಿಡ್ತಾರೆ ಇಂಡಿಯನ್ಸು. ಬಟ್ ಆಸ್ಟ್ರೇಲಿಯನ್ ಸ್ಲಿಪ್ ಆಯ್ತಲ್ಲ ಬೆಂಕಿ ಅಂತ ಹೇಳ್ತೀನಿ.
ಅದಾದ್ಮೇಲೆ ಅವರು ಔಟ್ ಆಗ್ತಾರೆ. ನೆಕ್ಸ್ಟ್ ಜಡೇಜಾ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ ಯಾರ ಜೊತೆ, ವಾಷಿಂಗ್ಟನ್ ಸುಂದರ್ ಅವ್ರ ಜೊತೆ. ಸ್ಟಾರ್ಕ್ ಅವ್ರ ಓವರಲ್ಲಿ LBWಗೆ ಕಚ್ಕೊಳ್ತಾರೆ ಜಡೇಜಾನು ಹೋಗಿ. ಅಲ್ಲಿಂದ ಹೋದ್ಮೇಲೆ ಇನ್ಯಾರು ನೆಕ್ಸ್ಟ್ ರೆಕಗ್ನೈಸ್ ಬ್ಯಾಟ್ಸ್ಮನ್ಸೇ ಇಲ್ಲ. ವಾಷಿಂಗ್ಟನ್ ಸುಂದರ್ ಕಮಿನ್ಸ್ ಅವ್ರ ಬಾಲಲ್ಲಿ ಲಾಸ್ಟ್ ಹೋಗ್ತಾರೆ, ಬಾಲ್ ಸುಮ್ಮನೆ ಕೆತ್ಕಕ್ಕೆ ಹೋಗ್ತಾರೆ, ಅದನ್ನು ಕೂಡ ಟಚ್ ಆಗಿಲ್ಲ. ಡಿವಿಯೇಷನ್ ಕನ್ವಿನ್ಸ್ ಮಾಡಿ ಕ್ಯಾರಿ ಅವರು ರಿವ್ಯೂನ ತಗೊಳಕ್ ಹೇಳ್ತಾರೆ. ಏನೋ ಇದೊಂದು ಸ್ವಲ್ಪ ಥರ್ಡ್ ಅಂಪೈರಲ್ಲೂ ಗೊಂದಲ ಆಯ್ತು, ವಾಷಿಂಗ್ಟನ್ ಸುಂದರ್ ಔಟ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಕ್ಲಿಯರ್ ಆಗಿ ಬಂದಿತ್ತು ಸ್ಪೈಕ್ಸು, ಎದ್ದಿ ಕಾಣಿಸ್ತಾ ಇತ್ತು ಅದು ಔಟು ಅಂತ, ಕ್ಲಿಯರ್ ಔಟು. ಅದಾದ್ಮೇಲೆ ಬೂಮ್ರಾ 22 ರನ್ನ ಹೊಡೆದಿದ್ದ ಗುರು, ನಿಜ ಬೇಜಾರಾಗುತ್ತೆ. ಬೌಲಿಂಗಲ್ಲೂ ಅಂತ ಬೌಲಿಂಗ್ನ ಮಾಡಿ ಮ್ಯಾಚ್ನ ಗೆಲ್ತಲ್ಲ, ಬ್ಯಾಟಿಂಗಲ್ಲೂ ಬಂದು ಪಾಪ ಥರ್ಡ್ ಟೆಸ್ಟ್ ಮ್ಯಾಚಲ್ಲೂ ಕೂಡ ಆಕಾಶ್ ದೀಪ್ ಅವ್ರ ಜೊತೆ ಸೇರ್ಕೊಂಡು ಆಡ್ತಾರೆ. ಇವತ್ತೂ ಕೂಡ 22 ರನ್ನು, 3 4 1 6ನ ಹೊಡಿತಾರೆ 125 ಸ್ಟ್ರೈಕ್ ರೇಟಲ್ಲಿ. ನಿಜ ಬೂಮ್ರಾ ಒಂದು ಲೆಜೆಂಡು ಅಂತಾನೆ ಹೇಳ್ಬೇಕು ಗುರು. ಆ ಥರ ಬೌಲಿಂಗಲ್ಲೂ ಮಾಡಿ ಬ್ಯಾಟಿಂಗಲ್ಲೂ ಮಾಡಿ ಟೀಮು ಈ ಥರ ವರ್ಸ್ಟಾಗಿ ಆಡ್ತಾರೆ. ಎಂಥವ್ರಿಗೆ ಆದರೂ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಬೂಮ್ರಾ ಅವರು ಔಟ್ ಆಗ್ತಾರೆ, ಪ್ರಸಿದ್ಧ ಕೃಷ್ಣ ಔಟ್ ಆಯ್ತು ನಂಗೆ 185ಗೆ. ಇಂಡಿಯಾ ಫಸ್ಟ್ ಇನ್ನಿಂಗ್ಸಲ್ಲಿ ಆಲ್ ಔಟ್ ಆಯಿತು ಅಂತ ಅಂದರೆ ಆಸ್ಟ್ರೇಲಿಯನ್ಸ್ ಬ್ಯಾಟಿಂಗ್ಗೆ ಬರ್ತಾರೆ. ಇಲ್ಲಿ ಇದ್ದಿದ್ದು ಒಂದು ಅಬ್ಸಲ್ಯೂಟ್ಲಿ ಸಿನಿಮಾ ಅಂತ ಹೇಳಬೇಕು. ಏನು ಅಂತಂದರೆ ಬೂಮ್ರಾಗ್ ವೆರಿ ಫಸ್ಟ್ ಬಾಲೇ ಸ್ಯಾಮ್ ಕಾನ್ಸ್ಟರ್ಸ್ 4ನ ಹೊಡಿಬೋದು, ಬಟ್ 9 ರನ್ ಆಗಿರುತ್ತೆ ಅದೇ ಲಾಸ್ಟ್ ಓವರು. ಆಗ ಸ್ಯಾಮ್ ಕಾನ್ಸ್ಟರ್ಸು ಬೌಲಿಂಗ್ ಮಾಡ್ತಾ ಇರ್ತಾರೆ ಕವಾಜ ಅವರಿಗೆ, ಜಸ್ಪ್ರೀತ್ ಬೂಮ್ರಾ ಅವ್ರು ಇನ್ನೂ ರೆಡಿ ಆಗಿರಲಿಲ್ಲ, ಸ್ವಲ್ಪ ನಿಲ್ಲಿಸಿ ಅಂತ ಹೇಳ್ತಾರೆ. ರನ್ನಿಂಗ್ ಬುಕ್ ಬಂದ್ಬಿಟ್ಟಿರ್ತಾರೆ ಯಾರು ನಮ್ಮ ಬೂಮ್ರಾ ಬಾಯಿ. ಆಗ ನಿಲ್ಲಿಸಿ ಅಂತ ಹೇಳಿದಾಗ ಬೂಮ್ರಾ ಅವ್ರ ಹತ್ರ ಕವಾಜ ಅವ್ರ ಹತ್ರ ಆರ್ಗ್ಯುಮೆಂಟ್ ನಾವು ಮಾಡ್ತಾ ಇರ್ತಾರೆ. ಸ್ಯಾಮ್ ಕಾನ್ಸ್ಟರ್ಸ್ ನೀನು ಸುಮ್ಮನೆ ಕೂತ್ಕೊಂಡ್ರೆ ಒಳ್ಳೇದು, ನಿಜವಾಗ್ಲೂ ಹೇಳ್ತೀನಿ, ಚೆನ್ನಾಗಿ ಆಡ್ತಾ ಇದೆಯಾ, ಇದು ಬಿಟ್ಟರೆ ಒಳ್ಳೇದು. ಹೊರಗಡೆ ಈಗ ಚೆನ್ನಾಗಿದ್ದೆ, ಈಗ ನೆನ್ನೆ ಮೊನ್ನೆ ಎಲ್ಲ ವಿರಾಟ್ ಕೊಹ್ಲಿ ಅವ್ರ ಜೊತೆ, ಇಲ್ಲಿ ಬಂದು ಮತ್ತೆ ಖ್ಯಾತೆ ತೆಗಿಬೇಡ ಗುರು. ನಾನು ಹೇಳ್ತಾ ಇರೋದು ನಿಂದಲ್ಲಿ ಇದೇ ಇಲ್ಲ, ನೀನು ಇನ್ವಾಲ್ವ್ ಆಗಂಗಿಲ್ಲ, ಸುಮ್ಮನೆ ಏನಕ್ಕೆ ನೀನು ಮಾತಾಡ್ತಿದ್ದೆ ಬೂಮ್ರಾ ಅವ್ರ ಹತ್ರ. ಬೂಮ್ರಾ ಅಗ್ರೆಸಿವ್ ಆಗಿ ಏನೋ ಮಾತಾಡಕ್ಕೆ ಹೋಗ್ತಾರೆ, ಅಂಪೈರ್ಸ್ ಎಲ್ಲ ಸುಮ್ಮನೆ ಮಾಡ್ತಾರೆ. ಲಾಸ್ಟ್ ಬಾಲು ಕವಾಜ ಅವರಿಗೆ ಸ್ಲಿಪ್ ಕ್ಯಾಚ್ನ ಕೊಡ್ತಾರೆ. KL ರಾಹುಲ್ ಕ್ಯಾಚ್ ಹಿಡಿದಾಗ ಏನು ಉರ್ಸಿದ್ದು, ಔಟ್ ಆಗಿರೋದು ಕವಾಜ, ಉರಿಸ್ತಿರೋದು ಸ್ಯಾಮ್ ಕಾನ್ಸ್ಟರ್ಸಿಗೆ. ಪ್ರಸಿದ್ಧ ಕೃಷ್ಣ ಏನು ಕಿರ್ಚಿದ್ದು, ಬೂಮ್ರಾ ಅಂತ ಹಿಂಗೆ ಹೋಗಿ ಹಿಂಗೊಂದು ಟೆರರ್ ಲುಕ್ನ ಕೊಡ್ತಾರೆ. ಸ್ಯಾಮ್ ಕಾನ್ಸ್ಟರ್ಸ್ ಅದ್ರೋಗ್ಬಿಟ್ಟು ಅಂತ ಕಾಣಿಸ್ತದೆ. ವಿರಾಟ್ ಕೊಹ್ಲಿ ಅಂತ ಕೇಳಲೇಬೇಕಲ್ಲ, ಆಡಲಿ ಬಿಡಲಿ, ಅದಂತೂ ಉರ್ಸೋದಂತೂ ಫಿಕ್ಸು. ಇಡೀ ಟೀಮೇ 11 ಜನ ಗ್ಯಾಂಗ್ಸ್ಟರ್ಸ್ ಬಂದು ಸ್ಯಾಮ್ ಕಾನ್ಸ್ಟರ್ಸಿಗೆ ಉರ್ದು ಊರ್ಬಾಗ್ಲು ಮಾಡಿಬಿಟ್ರು ಅಂತ ಅನ್ಕೊಳ್ತೀನಿ. ನೋಡೋಣ ಇಂಡಿಯಾ ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರಂತ, ಡೇಟು ಹೆಂಗಿರುತ್ತೆ ಅಂತ. ಇಲ್ಲಿಂದನೂ ಕಮ್ ಬ್ಯಾಕ್ ಮಾಡ್ಬೋದು. ಆಸ್ಟ್ರೇಲಿಯಾನ ಬೇಗ ಆಲ್ ಔಟ್ ಮಾಡಬೇಕು ಅಷ್ಟೇ. ನಾಳೆ ಆಲ್ ಔಟ್ ಏನಾದ್ರು ಮಾಡಿದ್ರು ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಬಟ್ ಬ್ಯಾಟಿಂಗ್ ಇನ್ನೂ ಇಂಪ್ರೂವೈಸ್ ಆಗಬೇಕು. ಏನೇನಾಗುತ್ತೆ ಅದೆಲ್ಲದ್ರ ಬಗ್ಗೆ ನಾಳೆ ಬಂದು ವಿಡಿಯೋನ ಮಾಡ್ತೀನಿ ಗೈಸ್. ವಿರಾಟ್ ಕೊಹ್ಲಿದು ಆ ಡಿಸ್ಮಿಸಲ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತಂದ್ರೆ ಅದ್ರ ಬಗ್ಗೆ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಚಾನಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.